ಲಿಂಗಾಯತ್ ನಾಯಕರ ಸಭೆ ಆಯ್ತು ಸರ್. ಲಿಂಗಾಯತ್ ನಾಯಕರು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ ಟಿ ಸಮುದಾಯ ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಲಿಂಗಾಯತ್ ಇಲ್ಲ ಅವೆಲ್ಲ ನೋಡ್ರಿ BJP ವೋಟ್ BJP, ಲಿಂಗಾಯತ್ ವೋಟ್ ಯಾವಾಗಲೂ ಕೂಡ BJP, ಬದಲಾವಣೆ ಆಗೋದೇ ಇಲ್ಲ ಸರ್. ಆ ಸಭೆಯಲ್ಲಿ ನಾನೇ ಇದ್ದೀನಿ ಸ್ವಾಮೀಜಿ, ಯಾವ ಪ್ರಶ್ನೆಯೂ ಇಲ್ಲ. ಎಲ್ಲರೂ ನರೇಂದ್ರ ಮೋದಿಜಿಯವರು ನೋಡಿ ರಾಜ್ಯದ ದುರಾಡಳಿತ, ಜಿಲ್ಲೆಯ ಭ್ರಷ್ಟಾಚಾರ ಇವೆಲ್ಲ ನೋಡಿ ಅವರೆಲ್ಲ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪನವ್ರು ಮಾಡ್ತಾರೆ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ ಸರ್. ಸ್ವಾಮೀಜಿಗಳೆಲ್ಲ ಸಮರ್ಥ ಓಟ್ ಹಾಕಿ ಅಂತ ಯಾರು ಹೇಳಿದಾರೆ ಸ್ವಾಮೀಜಿ? ಸ್ವಾಮೀಜಿಗಳು ಒಬ್ಬರೇ ಹೇಳಿರೋದು. ನಾನು ಮಾತಾಡಿದವ್ರ ಹತ್ರ ನಾನು ಆ ರೀತಿ ಹೇಳಿಲ್ಲ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳಿದ್ರು. ಅಲ್ಲ, ಕೊನೆಯಲ್ಲಿ ಅವರೇ ಹೇಳಿದ್ರು ಕುಟುಂಬಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಆಯಿತು, ನಾವು ಹೇಳಿಸ್ತೀವಿ ಅವ್ರು, ಹೇಳಿಸ್ತೀವಿ ನಾವು. ಬೇರೆ ಹತ್ರ ಹೇಳಿದ್ರು. ಹಾಂ, ಇಲ್ಲ ಅವ್ರದ್ದೇ ಹೇಳ್ತೀವಿ. ನಮಗೆ ಅವರು ಭಕ್ತರು, ನಾವು ಶ್ರೀಶೈಲ ಗುರು ಭಕ್ತರು ನಾವು. ಲಿಂಗಾಯತ್ ನಾಯಕರ ಸಭೆ ಆಯ್ತು ಸರ್. ಲಿಂಗಾಯತ್ ನಾಯಕರು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ ಟಿ ಸಮುದಾಯ ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಲಿಂಗಾಯತ್ ಇಲ್ಲ ಅವೆಲ್ಲ ನೋಡ್ರಿ BJP ವೋಟ್ BJP, ಲಿಂಗಾಯತ್ ವೋಟ್ ಯಾವಾಗಲೂ ಕೂಡ BJP, ಬದಲಾವಣೆ ಆಗೋದೇ ಇಲ್ಲ ಸರ್. ಆ ಸಭೆಯಲ್ಲಿ ನಾನೇ ಇದ್ದೀನಿ ಸ್ವಾಮೀಜಿ, ಯಾವ ಪ್ರಶ್ನೆಯೂ ಇಲ್ಲ. ಎಲ್ಲರೂ ನರೇಂದ್ರ ಮೋದಿಜಿಯವರು ನೋಡಿ ರಾಜ್ಯದ ದುರಾಡಳಿತ, ಜಿಲ್ಲೆಯ ಭ್ರಷ್ಟಾಚಾರ ಇವೆಲ್ಲ ನೋಡಿ ಅವರೆಲ್ಲ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪನವ್ರು ಮಾಡ್ತಾರೆ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ ಸರ್. ಸ್ವಾಮೀಜಿಗಳೆಲ್ಲ ಸಮರ್ಥ ಓಟ್ ಹಾಕಿ ಅಂತ ಯಾರು ಹೇಳಿದಾರೆ ಸ್ವಾಮೀಜಿ? ಸ್ವಾಮೀಜಿಗಳು ಒಬ್ಬರೇ ಹೇಳಿರೋದು. ನಾನು ಮಾತಾಡಿದವ್ರ ಹತ್ರ ನಾನು ಆ ರೀತಿ ಹೇಳಿಲ್ಲ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳಿದ್ರು. ಅಲ್ಲ, ಕೊನೆಯಲ್ಲಿ ಅವರೇ ಹೇಳಿದ್ರು ಕುಟುಂಬಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಆಯಿತು, ನಾವು ಹೇಳಿಸ್ತೀವಿ ಅವ್ರು, ಹೇಳಿಸ್ತೀವಿ ನಾವು. ಬೇರೆ ಹತ್ರ ಹೇಳಿದ್ರು. ಹಾಂ, ಇಲ್ಲ ಅವ್ರದ್ದೇ ಹೇಳ್ತೀವಿ. ನಮಗೆ ಅವರು ಭಕ್ತರು, ನಾವು ಶ್ರೀಶೈಲ ಗುರು ಭಕ್ತರು ನಾವು. ಲಿಂಗಾಯತ್ ನಾಯಕರ ಸಭೆ ಆಯ್ತು ಸರ್. ಲಿಂಗಾಯತ್ ನಾಯಕರು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ ಟಿ ಸಮುದಾಯ ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಲಿಂಗಾಯತ್ ಇಲ್ಲ ಅವೆಲ್ಲ ನೋಡ್ರಿ BJP ವೋಟ್ BJP, ಲಿಂಗಾಯತ್ ವೋಟ್ ಯಾವಾಗಲೂ ಕೂಡ BJP, ಬದಲಾವಣೆ ಆಗೋದೇ ಇಲ್ಲ ಸರ್. ಆ ಸಭೆಯಲ್ಲಿ ನಾನೇ ಇದ್ದೀನಿ ಸ್ವಾಮೀಜಿ, ಯಾವ ಪ್ರಶ್ನೆಯೂ ಇಲ್ಲ. ಎಲ್ಲರೂ ನರೇಂದ್ರ ಮೋದಿಜಿಯವರು ನೋಡಿ ರಾಜ್ಯದ ದುರಾಡಳಿತ, ಜಿಲ್ಲೆಯ ಭ್ರಷ್ಟಾಚಾರ ಇವೆಲ್ಲ ನೋಡಿ ಅವರೆಲ್ಲ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪನವ್ರು ಮಾಡ್ತಾರೆ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ ಸರ್. ಸ್ವಾಮೀಜಿಗಳೆಲ್ಲ ಸಮರ್ಥ ಓಟ್ ಹಾಕಿ ಅಂತ ಯಾರು ಹೇಳಿದಾರೆ ಸ್ವಾಮೀಜಿ? ಸ್ವಾಮೀಜಿಗಳು ಒಬ್ಬರೇ ಹೇಳಿರೋದು. ನಾನು ಮಾತಾಡಿದವ್ರ ಹತ್ರ ನಾನು ಆ ರೀತಿ ಹೇಳಿಲ್ಲ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳಿದ್ರು. ಅಲ್ಲ, ಕೊನೆಯಲ್ಲಿ ಅವರೇ ಹೇಳಿದ್ರು ಕುಟುಂಬಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಆಯಿತು, ನಾವು ಹೇಳಿಸ್ತೀವಿ ಅವ್ರು, ಹೇಳಿಸ್ತೀವಿ ನಾವು. ಬೇರೆ ಹತ್ರ ಹೇಳಿದ್ರು. ಹಾಂ, ಇಲ್ಲ ಅವ್ರದ್ದೇ ಹೇಳ್ತೀವಿ. ನಮಗೆ ಅವರು ಭಕ್ತರು, ನಾವು ಶ್ರೀಶೈಲ ಗುರು ಭಕ್ತರು ನಾವು. ಲಿಂಗಾಯತ್ ನಾಯಕರ ಸಭೆ ಆಯ್ತು ಸರ್. ಲಿಂಗಾಯತ್ ನಾಯಕರು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ ಟಿ ಸಮುದಾಯ ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಲಿಂಗಾಯತ್ ಇಲ್ಲ ಅವೆಲ್ಲ ನೋಡ್ರಿ BJP ವೋಟ್ BJP, ಲಿಂಗಾಯತ್ ವೋಟ್ ಯಾವಾಗಲೂ ಕೂಡ BJP, ಬದಲಾವಣೆ ಆಗೋದೇ ಇಲ್ಲ ಸರ್. ಆ ಸಭೆಯಲ್ಲಿ ನಾನೇ ಇದ್ದೀನಿ ಸ್ವಾಮೀಜಿ, ಯಾವ ಪ್ರಶ್ನೆಯೂ ಇಲ್ಲ. ಎಲ್ಲರೂ ನರೇಂದ್ರ ಮೋದಿಜಿಯವರು ನೋಡಿ ರಾಜ್ಯದ ದುರಾಡಳಿತ, ಜಿಲ್ಲೆಯ ಭ್ರಷ್ಟಾಚಾರ ಇವೆಲ್ಲ ನೋಡಿ ಅವರೆಲ್ಲ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪನವ್ರು ಮಾಡ್ತಾರೆ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ ಸರ್. ಸ್ವಾಮೀಜಿಗಳೆಲ್ಲ ಸಮರ್ಥ ಓಟ್ ಹಾಕಿ ಅಂತ ಯಾರು ಹೇಳಿದಾರೆ ಸ್ವಾಮೀಜಿ? ಸ್ವಾಮೀಜಿಗಳು ಒಬ್ಬರೇ ಹೇಳಿರೋದು. ನಾನು ಮಾತಾಡಿದವ್ರ ಹತ್ರ ನಾನು ಆ ರೀತಿ ಹೇಳಿಲ್ಲ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳಿದ್ರು. ಅಲ್ಲ, ಕೊನೆಯಲ್ಲಿ ಅವರೇ ಹೇಳಿದ್ರು ಕುಟುಂಬಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಆಯಿತು, ನಾವು ಹೇಳಿಸ್ತೀವಿ ಅವ್ರು, ಹೇಳಿಸ್ತೀವಿ